ಕಂಪನಿಯು ದೇಶೀಯ ಮಾರುಕಟ್ಟೆಯಲ್ಲಿ ತನ್ನ ಹೊಸ ಕಾರು ಉತ್ಪನ್ನಗಳೊಂದಿಗೆ ಮರಳಿ ಬರುವ ಸುಳಿವು ನೀಡಿದೆ. ಹೊಸ ಯೋಜನೆಯ ಭಾಗವಾಗಿ ಮೊದಲ ಹಂತದಲ್ಲಿಗೆ ತನ್ನ ಜನಪ್ರಿಯ ಎಂಡಿವರ್ ಎಸ್ಯುವಿಯನ್ನ ಭಾರೀ ಬದಲಾವಣೆಯೊಂದಿಗೆ ಬಿಡುಗಡೆ ಮಾಡುತ್ತಿದೆ. ಹೌದು, ಭಾರತದಲ್ಲಿ ಸದ್ಯ ಕಾರುಗಳ ಮಾರಾಟವನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿರುವ ಫೋರ್ಡ್ ಕಂಪನಿ ಇದೀಗ ಮತ್ತೆ ಮರಳಿ ಬರ್ತಿದ್ದು ವಿವಿಧ ಕಾರು ಮಾದರಿಗಳನ್ನ ಬಿಡುಗಡೆ ಮಾಡಲಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಸದ್ಯ ಹಲವಾರು ಜನಪ್ರಿಯ ಕಾರುಗಳೊಂದಿಗೆ ಭರ್ಜರಿ ಬೇಡಿಕೆ ಪಡೆದುಕೊಳ್ಳುತ್ತಿರುವ ಫೋರ್ಡ್ ಕಂಪನಿ ಇದೀಗ ಹೊಸ ಉತ್ಪನ್ನಗಳೊಂದಿಗೆ ಭಾರತಕ್ಕೆ ಮರಳಿ ಬರ್ತಿದೆ. ಹೊಸ ಯೋಜನೆಯ ಭಾಗವಾಗಿ ಮೊದಲ ಹಂತದಲ್ಲಿಗೆ ತನ್ನ ಜನಪ್ರಿಯ ಎಸ್ಯುವಿ ಆವೃತ್ತಿಯಾಗಿದ್ದ ಎಂಡಿವರ್ ಮಾದರಿಯನ್ನ ಮಹತ್ವದ ಬದಲಾವಣೆಯೊಂದಿಗೆ ಮರು ಬಿಡುಗಡೆ ಮಾಡುತ್ತಿದೆ. ವಿದೇಶಿ ಮಾರುಕಟ್ಟೆಗಳಲ್ಲಿ ಮಾರಾಟವಾಗ್ತಿರುವ ಎವರೆಸ್ಟ್ ಎಸ್ಯುವಿಯನ್ನೇ ಎಂಡಿವರ್ ಸ್ಥಾನಕ್ಕೆ ಇದೀಗ ಭಾರತದಲ್ಲಿ ಬಿಡುಗಡೆ ಮಾಡುತ್ತಿದ್ದು, ಇದು ಪ್ರಸ್ತುತ ಗ್ರಾಹಕರ ಬೇಡಿಕೆಯಂತೆ ಪ್ರಮುಖ ಬದಲಾವಣೆಗಳನ್ನ ಪಡೆದುಕೊಳ್ಳಲಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಎವರೆಸ್ಟ್ ಮಾದರಿಯನ್ನೇ ಆಧರಿಸಿರುವ ಹೊಸ ಕಾರು ಮಾದರಿಯು ಲ್ಯಾಡರ್ ಫ್ರೇಮ್ ಆರ್ಕಿಟೆಕ್ಚರ್ ಮೇಲೆ ನಿರ್ಮಾಣವಾಗುತ್ತಿದೆ. ಇದು ಈ ಹಿಂದಿನ ಎಂಡಿವರ್ಗಿಂತಲೂ ಹೆಚ್ಚು ಸುಧಾರಿತ ವಿನ್ಯಾಸ ವೈಶಿಷ್ಟ್ಯತೆ ಮತ್ತು ಫೀಚರ್ಸ್ಗಳ ಸೌಲಭ್ಯ ಒಳಗೊಂಡಿರಲಿದ್ದು ವಿವಿಧ ಎಂಜಿನ್ ಆಯ್ಕೆ ಪಡೆದುಕೊಳ್ಳಲಿದೆ. ಫೋರ್ಡ್ ಕಂಪನಿಯು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಎವರೆಸ್ಟ್ನಲ್ಲಿ ಸದ್ಯ 2.0 ಲೀಟರ್ ಸಿಂಗಲ್ ಟರ್ಬೋ ಡೀಸೆಲ್, 2.0 ಲೀಟರ್ ಟ್ವಿನ್ ಟರ್ಬೋ ಡೀಸೆಲ್ ಮತ್ತು 3.0 ಲೀಟರ್ V6 ಡೀಸೆಲ್ ಎಂಜಿನ್ ಆಯ್ಕೆಗಳನ್ನ ನೀಡುತ್ತಿದೆ. ಇದೀಗ ಭಾರತದಲ್ಲಿ ಬಿಡುಗಡೆಯಾಗುವ ಎವರೆಸ್ಟ್ ಕಾರಿನಲ್ಲೂ ಕೂಡ 10 ಸ್ಪೀಡ್ ಆಟೋಮ್ಯಾಟಿಕ್ ಗೇರ್ಬಾಕ್ಸ್ನೊಂದಿಗೆ ವಿವಿಧ ಎಂಜಿನ್ ಆಯ್ಕೆ ಪರಿಚಯಿಸಬಹುದಾಗಿದ್ದು, ಇದು ಟೊಯೋಟಾ ಫಾರ್ಚುನರ್ಗೆ ಭರ್ಜರಿ ಪೈಪೋಟಿ ನೀಡಲಿದೆ. ಇನ್ನು ಭಾರತದಲ್ಲಿ ಬಿಡುಗಡೆಯಾಗಲಿರುವ ಎವರೆಸ್ಟ್ ಕಾರು ಮಾದರಿಯು ಗ್ರಾಹಕರ ಬೇಡಿಕೆಯಂತೆ 4x2 ಮತ್ತು 4x4 ಡ್ರೈವ್ ಸಿಸ್ಟಮ್ ಹೊಂದಿದ್ದು, ಇದರಲ್ಲಿ ಹಲವಾರು ಹೊಸ ತಾಂತ್ರಿಕ ಸೌಲಭ್ಯಗಳನ್ನ ನೀಡಲಾಗಿದೆ. ಹಾಗೆಯೇ ಇದರಲ್ಲಿರುವ ಸುರಕ್ಷಾ ಫೀಚರ್ಸ್ಗಳು ಸಹ ಗಮನ ಸೆಳೆಯಲಿದ್ದು, ಹೊಸ ಕಾರಿನಲ್ಲಿ ಸುರಕ್ಷತೆಗಾಗಿ 9 ಏರ್ ಬ್ಯಾಗ್ಗಳು ಸೇರಿಸಲಾಗುತ್ತಿದೆ. ಜೊತೆಗೆ ADAS ಫೀಚರ್ ಸಹ ನೀಡಬಹುದಾಗಿದ್ದು, ಇದು ಈ ಹಿಂದಿನ ಎಂಡಿವರ್ಗಿಂತಲೂ ತುಸು ದುಬಾರಿ ಬೆಲೆ ಹೊಂದಿರಬಹುದಾಗಿದೆ.